ಇದು ಯಾವುದೋ ನಾಮಿನೇಷನ್ ಟೈಮಲ್ಲೇನೋ ರಿಷಾ ಅವರು ನೀನು ಕಾವಿನ ಗಿಲ್ಲಿ ಗಿಲ್ಲಿ ಇದು ಕಾವು 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 ಅಂದರೆ ಮನೆಯಿಂದ ಆಚೆಗೆ ಕಳಿಸ್ಬಿಡ್ತೀಯ ಅಂತ ಒಂದು ಮಾತು ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ಕಾವು ಫಿನಾಲಾಗಿ ಹೋಯ್ತಾಳೆ, ಕಾವು ಇರ್ತಾಳೆ, ಕಾವುನು ಇರ್ತಾಳೆ, ನಾನು ಇರ್ತೀನಿ, ನಾವು ಫಿನಾಲಾಗಿ ಹೋಯ್ತೀವಿ, ನೀನಿರಲ್ಲ ನೋಡು ಅಂತ ಹೇಳಿರ್ತೀನಿ. ಆ ಮೂಮೆಂಟಲ್ಲಿ ಹೇಳಿರೋದು ಮೇಡಮ್. ಅದೇ ಒಂದು ನಂಬಿಕೆ ಇತ್ತು ಮೇಡಮ್. ಚೆನ್ನಾಗಿ ಕಾವು ಅವರು ಚೆನ್ನಾಗಿ ಆಡ್ತವ್ರೆ, ನಾನು ಎಲ್ಲೋ ಚೆನ್ನಾಗಿ ಆಡ್ತಾ ಇದ್ದೀನಿ, ಉಳ್ಕೊತಾ ಇದ್ದೀನಿ ಅಂದರೆ ಈಗ ನೋಡ್ರಿ ನನಗೆ ಕ್ಲಾರಿಟಿ ಒಂದು ನಂಬಿಕೆ ಎಲ್ಲಿ ಬತ್ತಿತ್ತಂದರೆ, ನಾನು ಯಾವತ್ತು ಲಾಸ್ಟ್ ಬಾಟಮ್ 3 ಬಾಟಮ್ 2ಗೆ ಹೋಗಿಲ್ಲ. ಎಲಿಮಿನೇಷನ್ ಅಂತ ಬಂದಾಗ, ವೀಕೆಂಡು ಅಂತ ಬಂದಾಗ, ಶನಿವಾರ ಸೇವಾ ಬಿಡುವಿಲ್ಲ, ಭಾನುವಾರ ಮೊದಲನೇ ಕಂಟೆಸ್ಟೆಂಟ್ ಆಗಿರೋ ಸೇವಾ ಅವರಲ್ಲಿ. ಆಮೇಲೆ ಅಲ್ಲೊಂದು ಸೌಂಡ್ ಬತ್ತಿತ್ತು ಗೊತ್ತಾ ಮೇಡಮ್, ಗಿಲ್ಲಿ ಫಾರ್ ಸೇಫ್ ಅಂತ ಸುದೀಪಣ್ಣ ಹೇಳ್ದೇಟಿಕೆ ಹಿಂಗೆ ಎದ್ಬಿಟ್ಟು ಕೇಳ್ಬೇಕಾರೆ ಅಲ್ಲೊಂದು ಸೌಂಡ್ ಬರೋದು ಮೇಡಮ್ ಆಡಿಯನ್ಸ್ದು. ಅದು ಕೇಳಿದಾಗೆಲ್ಲ ನನಗೆ ಎಷ್ಟು ಖುಷಿ ಆಗೋದು ಅಂದರೆ, ಅವಾಗಲೇ ಒಂಚೂರು ನನ್ನ ಇಷ್ಟಪಡ್ತವ್ರೆ ಜನ, ಹೊರಗಡೆ ಇಷ್ಟಪಡ್ತವ್ರೆ ಅಂತ ಅದೊಂದು ನಂಬಿಕೆ ಇತ್ತು. ಏನು ಅದಕ್ಕೆ ನಾನು ಏನು ಮಾಡುವೆ ಅಂದರೆ, ಸೂಟ್ ಕೇಸ್ ಸರಿಯಾಗಿ ಪ್ಯಾಕ್ ಮಾಡ್ತಿರಲಿಲ್ಲ ನಾನು. ಒಂದು 4 ಬಟ್ಟೆ ಹಾಕ್ಬಿಟ್ಟು ಕಳಿಸ್ಬಿಡುವೆ. ಬಟ್ಟೆಲ್ಲ ಪ್ಯಾಕ್ ಮಾಡಿ ಕಳಿಸ್ಬೇಕಲ್ಲ ನಾಮಿನೇಷನ್. ಅಷ್ಟು ಅಂದರೆ ನನಗೆ ಒಂದ್ಸಲ ಅನ್ನಿಸ್ಬೇಕಲ್ಲ ಮೇಡಮ್, ಈ ವಾರ ನಾನು ಚೆನ್ನಾಗಿ ಆಡಿಲ್ಲ, ಈ ವಾರ ನಾನು ಹೋಗ್ಬೋದು ಅಂತ ನನಗೆ ಅನ್ನಿಸ್ತಿತ್ತು ಎಲ್ಲೋ ಆ ಟೈಮಲ್ಲಿ. ತುಂಬ ಈ ವಾರ ನಾನು ಎಲ್ಲೋ ಚೆನ್ನಾಗಿ ಆಡೋನಿ, ಜನ ಉಳಿಸ್ಕೊತಾರೆ ನನ್ನ ಅಂತಲೇ ಹಂಗೆ ಮಾಡ್ತಿದ್ದೆ.